ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಹಳಿಯಾಳ್-ಜೋಡ ವಿಧಾನಸಭಾ ಮತಕ್ಷೇತ್ರದಲ್ಲಿ ಇರುವ ಸ್ಥಳೀಯ ಸಂಸ್ಥೆಗಳಲ್ಲಿ ಪ್ರತಿ ತಿಂಗಳು ಮಾಸಿಕ ಸಭೆಗಳನ್ನು ನಡೆಸುವುದು ವಾಡಿಕೆಯಾಗಿದೆ. ಅಂತಹ ಮಾಸಿಕ ಸಭೆಗಳಿಗೆ ಸಂಬಂಧಪಟ್ಟ ಅನುಷ್ಠಾನ ಅಧಿಕಾರಿಗಳ ಪೈಕಿ ಬಹುತೇಕರು ಇಲ್ಲದ ನೆಪ ಒಡ್ಡಿ ಗೈರಾಗುತ್ತಿದ್ದಾರೆ. ಅಂತಹ ಕುಂಟು ನೆಪದ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಇಲಾಖಾ ತನಿಖೆ ನಡೆಸಿ ಕ್ರಮ ಜರುಗಿಸುವಂತೆ ಮತ್ತು ಇನ್ನು ಮುಂದೆ ಅಂತಹ ಸಭೆಗಳಿಗೆ ಗೈರಾಗದಂತೆ ಅನುಷ್ಠಾನ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡುವಂತೆ ಕೋರಿಕೊಂಡು ಬರೆದಿರುವ ದೂರು. ಸ್ಥಳೀಯ ಆಡಳಿತ ಸಂಸ್ಥೆಗಳ ಮಾಸಿಕ ಸಭೆಗಳಿಗೆ ಸಂಬಂಧಪಟ್ಟ ಅನುಷ್ಠಾನ ಅಧಿಕಾರಿಗಳು ಸಲ್ಲದ ನೆಪ ಹೇಳಿ ಗೈರಾಗುತ್ತಿದ್ದಾರೆ. ಇದರಿಂದ ಬಹುತೇಕ ಸಂದರ್ಭಗಳಲ್ಲಿ ಸಾರ್ವಜನಿಕರ ಹಾಗೂ ಸ್ಥಳೀಯ ಆಡಳಿತ ಸಂಸ್ಥೆಗಳ ಆಗುಹೋಗುಗಳಿಗೆ ಅನುಷ್ಠಾನ ಅಧಿಕಾರಿಗಳಿಂದ ಸೂಕ್ತ ಮತ್ತು ಸಕಾಲಿಕ ಸ್ಪಂದನೆ ದೊರಕುತ್ತಿಲ್ಲ. ಹೀಗಾಗಿ ವ್ಯವಸ್ಥೆಯ ಕೊನೆಯ ಸ್ತರದ ನಾಗರಿಕರು ಸರ್ಕಾರಿ ಯಂತ್ರದ ಸೇವೆಯಿಂದ ವಂಚಿತರಾಗುತ್ತಿದ್ದಾರೆ ಎಂಬ ದೂರುಗಳು ಮತ್ತು ಕೂಗುಗಳು ಬಹಳ ಕಾಲದಿಂದಲೂ ಆಗಾಗ ಇಲ್ಲಿನ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ. ಆದಾಗ್ಯೂ ಅನುಷ್ಠಾನ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈವರೆಗೂ ಇಂತಹ ಕೂಗುಗಳನ್ನು ಗಂಭೀರವಾಗಿ ಪರಿಗಣಿಸದಂತೆ ಕಾಣಿಸುತ್ತಿಲ್ಲ. ಆದ್ದರಿಂದ ಸಾರ್ವಜನಿಕರ ದೂರುಗಳನ್ನು ಗಮನದಲ್ಲಿ ಇರಿಸಿಕೊಂಡು ಕಳೆದ 2 ವರ್ಷಗಳ ಕಾಲದಲ್ಲಿ ಕುಂಟು ನೆಪ ಹೇಳಿ ಮಾಸಿಕ ಸಭೆಗಳಿಗೆ ಚಕ್ಕರ್ ಹೊಡೆದು ಅಷ್ಟು ಅನುಷ್ಠಾನ ಇಲಾಖೆಗಳ ಕಳ್ಳ ನೌಕರರನ್ನು ಇಲಾಖಾ ತನಿಖೆಗೆ ಒಳಪಡಿಸಿ ಅವರ ಮೇಲೆ ಅಗತ್ಯ ಕಾನೂನು ಮತ್ತು ಇಲಾಖಾ ಕ್ರಮ ಜರುಗಿಸಬೇಕು ಎಂದು ಈ ಮೂಲಕ ವಿನಂತಿಸುತ್ತಿದ್ದೇವೆ. ಹಾಗೆ ಇಲ್ಲಿಂದ ಈಚೆ ನಮ್ಮ ಮತಕ್ಷೇತ್ರದ ಸ್ಥಳೀಯ ಆಡಳಿತ ಸಂಸ್ಥೆಗಳಲ್ಲಿ ನಡೆಯುವ ಮಾಸಿಕ ಸಭೆಗಳಿಗೆ ಯಾವೊಬ್ಬ ಅನುಷ್ಠಾನ ಅಧಿಕಾರಿಯೂ ಗೈರಾಗದಂತೆ ಸೂಚನೆ ನೀಡಬೇಕು ಎಂದು ಆಗ್ರಹಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಳಿಯಾಳ ಘಟಕದ ಅಧ್ಯಕ್ಷರಾದ ಬಸವರಾಜ ಬೆಂಡಿಗೇರಿಮಠ್, ಗೌರವಾಧ್ಯಕ್ಷರಾದ ವಿಜಯ್ ಫಡ್ನೀಸ್, ಉಪಾಧ್ಯಕ್ಷರಾದ ಚಂದ್ರಕಾಂತ್ ದುರ್ವೆ, ಪ್ರಧಾನ ಕಾರ್ಯದರ್ಶಿ ಮಹೇಶ್ ಆನೆಗೊಂದಿ, ಸುರೇಶ್ ಕೋಕಿತ್ಕರ್, ಸುಧಾಕರ್ ಕುಂಬಾರ್, ಚಂದ್ರು ಅರಶಿಣಗೇರಿ, ವಿನೋದ್ ಗೆಂಡೆ, ಉದಯ್ ಮುನವಳ್ಳಿ, ರಮೇಶ್ ತೋರ್ಲೆಕರ್, ಸದಾ ಮುನವಳ್ಳಿ, ಮಂಥನಗಿರಿ ಉಪಸ್ಥಿತರಿದ್ದರು. ಸಮಸ್ಯೆ ಈಗ ನೋಡ್ರಿ, ಒಂದೇ ಸಮಸ್ಯೆ ಇರೋದು ಆರೋಗ್ಯ ಇಲಾಖೆ ಸಮಸ್ಯೆ ಇರ್ಬೋದು ಅಥವಾ ಬಾಕಿ ಕೆಲವೊಂದು ಏನು ಸಂಬಂಧಪಟ್ಟ ಇಲಾಖೆಗಳು ಎಲ್ಲ ಬಂದಿರ್ತಾರೆ. ಈಗ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟವ್ರು ಬಂದಿರ್ತಾರೆ, ಕಂದಾಯ ಇಲಾಖೆಗೆ ಸಂಬಂಧಪಟ್ಟವ್ರು ಬಂದಿರ್ತಾರೆ. ಕೆಲವೊಂದು ಎಲ್ಲ ಸಮಸ್ಯೆಗಳು ತೊಗೊಂಡು ಬಂದಿರ್ತಾರೆ. ಅವಾಗ ಅಧಿಕಾರಿಗಳಿಂದ ಅವ್ರು ಯಾರ ಹತ್ರ ಹೇಳ್ಕೊಬೇಕು. ಈಗ ಅವ್ರು ಸಂಬಂಧಪಟ್ಟ ಅಧಿಕಾರಿ ಬಂದರೆ ಅವ್ರು ಕೇಳ್ಬೇಕಲ್ಲ ನಾವು. ಹೀಗಾಗಿ ಇದು ಭಾಳ ಜನರಿಗೆ ಸಾಮಾನ್ಯರಿಗೆ ಭಾಳ ಕಷ್ಟ ಆಗುತ್ತೆ. ಪರಿಗಣಿಸಿ ಮಾಡಬೇಕು.